ಎಂದಿನಂತೆ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ರಾಜಕೀಯ ವಿದ್ಯಮಾನಗಳ ಇನ್ ಡೀಟೇಲ್ ವಿವರಣೆಗೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಜಾಯ್ನ್ ಆಗ್ತಾರೆ. ಇವತ್ತು ನಮ್ಮ ಜೊತೆಯಲ್ಲಿ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಸಾಮಾನ್ಯವಾಗಿ ಈ ಜಾತಿಗಳ ಸಮುದಾಯದ ಗಣತಿ, ಲೆಕ್ಕಾಚಾರ, ಅವುಗಳ ಪಾತ್ರ ಪ್ರಭಾವ ಇದು ನಮಗೆ ಕೌಂಟ್ ಬರ್ತಾ ಇದ್ದಿದ್ದು, ಚರ್ಚೆಗೆ ಒಳಪಡ್ತಾ ಇದ್ದಿದ್ದು ಚುನಾವಣೆ ಸಂದರ್ಭದಲ್ಲಿ. ಈ ಚುನಾವಣೆ ಇಲ್ಲ, ಕುರ್ಚಿ ಕಲಹ. ಆದ್ರೆ ಈಗ ಚುನಾವಣೆ ಸಂದರ್ಭಕ್ಕಿಂತ ಹೆಚ್ಚು ತೀಕ್ಷ್ಣವಾಗಿ, ಹೆಚ್ಚು ಪ್ರಖರವಾಗಿ ಸಮುದಾಯಗಳ ಓಪನ್ ವಾರ್ ರೀತಿಯಲ್ಲಿ ವಾತಾವರಣ ನಿರ್ಮಾಣವಾಗ್ಬಿಟ್ಟಿದೆ. ಏನ್ ಹೇಳ್ತೀರಿ? ಇಲ್ಲ, ಏನಾಗುತ್ತೆ ಅಂದ್ರೆ, ಒಂದು ಚುನಾವಣೆ ಕಾಲದಲ್ಲಿ ಯಾರೇ ನಾಯಕರ ಬಗ್ಗೆ ಒಲವು ತೋರಿಸೋದು ಒಂದು ಸಮುದಾಯ, ಅದು ವಾಡಿಕೆ, ಅದು ಬೇರೆ. ಆದ್ರೆ ಈಗ ಏನಾಗಿದೆ ಅಂದ್ರೆ, ಒಂದು ಈ ಒಕ್ಕಲಿಗ ನಾಯಕರಾದಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಒಕ್ಕಲಿಗ ಸಮುದಾಯದ ಧರ್ಮ ಗುರುಗಳಾಗ್ಲಿ ಅಥವಾ ಸಂಘಟನೆಯ ಅಧ್ಯಕ್ಷಗಳಾಗ್ಲಿ ಹೇಳೋದು ಬೇರೆ. ಅದರ ಜೊತೆಗೆ ಏನಾಗಿದೆ ಅಂದ್ರೆ, ಇದು ಮುಖ್ಯವಾಗಿ ಒಂದು ಮಟ್ಟದಲ್ಲಿ ಇದು ಒಕ್ಕಲಿಗ ನಾಯಕನೊಬ್ಬನಿಗೆ ಆಗಬಹುದಾದ ಅನ್ಯಾಯ ಅಂತ ತೋರಿದ್ರು ಕೂಡ ಮೂಲದಲ್ಲಿ ಇದು ವಚನ ಭ್ರಷ್ಟತೆಯ ಮಾತು. ಈ ವಚನ ಭ್ರಷ್ಟತೆ ಅನ್ನೋದು ಅದು ಜಾತ್ಯತೀತ, ಎಲ್ಲರೂ ಒಂದಾಗ್ಬಿಡ್ತಾರೆ. ಅವಾಗ ಯಾವುದೇ ಒಬ್ಬ ಮನುಷ್ಯ ಏನಾಗ್ಬಿಡ್ತದೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಹ್ಯೂಮನ್ ಎಂಪತಿ. ಆ ಹ್ಯೂಮನ್ ಎಂಪತಿ ಯಾವಾಗ ಒಬ್ಬರಿಗೆ ಅನ್ಯಾಯ ಆಗುತ್ತೆ, ಅವಾಗ ಯಾವ ಸಮುದಾಯ ಏನ್ ಸಮುದಾಯ ಅಂತ ಹಿಂದೆ ಮುಂದೆ ನೋಡದೇನೆ ಜನ ಅದಕ್ಕೆ ಸಿಂಪತಿ ತೋರಿಸ್ತಾರೆ, ಅದಕ್ಕೆ ಬೆಂಬಲ ಕೂಡ ತೋರಿಸ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈಗ. ಯಾಕಂದ್ರೆ ಎಷ್ಟು ದಿವಸ ಸಿದ್ದರಾಮಯ್ಯ ಮತ್ತು ಅವರ ಬನ ಇಲ್ಲ, ಆ ತರದ ಒಂದು ಮಾತುಕತೆ ಆಗೇ ಇಲ್ಲ ಅಂತ ಏನೋ ಮಾತಾಡ್ತಿದ್ರು. ಆಮೇಲೆ ಇತ್ತೀಚೆಗೆ ಇವತ್ತಿನ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ, ಇಲ್ಲ ಅವಾಗಿನ ಸಂದರ್ಭನೆ ಬೇರೆ ಇತ್ತು, ಇವಾಗಿನ ಸಂದರ್ಭನೆ ಬೇರೆ ಇದೆ. ಆ ಸಂದರ್ಭದಲ್ಲಿ ಹೇಳಿದ ಮಾತೇ ಬೇರೆ, ಈ ಸಂದರ್ಭದಲ್ಲಿ ಆಗೋ ವಿಚಾರ ಬೇರೆ ಅನ್ನೋ ಮಾತಾ ಇದೆಯಲ್ಲ. ಅದರ ಅರ್ಥ ಏನು? ಆ ಸಂದರ್ಭದಲ್ಲಿ ತಕ್ಕಂಗೆ ಮಾತಾಡಿದೀವ್ರಿ, ಈಗ ಅದನ್ನ ಪಾಲಿಸಬೇಕು ಅಂತ ಏನು ಕಡ್ಡ ಇದೆ ಅನ್ನೋ ಅರ್ಥ ಅದು. ಅಂದ್ರೆ ನೀವು ನೇರ ವಚನ ಪ್ರಸ್ತುತಿಯನ್ನ ಮಾಡೋದಲ್ಲದೆ ಅದನ್ನ ಸಮರ್ಥಿಸಿಕೊಳ್ತಿದ್ದೀರಿ. ಈ ತರದ ಒಂದು ನಡವಳಿಕೆಯನ್ನ ಸಾರ್ವಜನಿಕ ಬದುಕಿನಲ್ಲಿ ಯಾವುದೇ ಸಮುದಾಯ, ಯಾವುದೇ ಜಾತಿ, ಯಾವುದನ್ನು ನೋಡದೇನೆ ಜನ ಬೆಂಬಲಿಸ್ತಾರೆ. ಯಾರು ಈ ತರ ವಚನ ಪ್ರಸ್ತುತಿಗೆ ಬಲಿ ಆಗ್ತಾರೋ ಆ ಒಂದು ವ್ಯಕ್ತಿಯ ಬಗ್ಗೆ ಒಂದು ಸಿಂಪತಿ, ಒಂದು ಬೆಂಬಲ ಸೂಚಿಸೋದು ಅಸಹಜ ಅನ್ಸುತ್ತೆ ನನಗೆ. ನಿಜ ಸರ್, ಬಟ್ ನಾವ್ ಇದನ್ನ ಇನ್ನೂ ಆಳವಾಗಿ ಚರ್ಚೆ ಮಾಡ್ಲಿಕ್ಕೆ ಮುಂಚೆ ಒಂದು ಬೇಸಿಕ್ ಅನುಮಾನ ಅಂದ್ರೆ, ಈಗ ಒಕ್ಕಲಿಗರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ವೋಟ್ ಹಾಕಿದ್ದಾರೆ, ಅಥವಾ ಕುರುಬ ಸಮುದಾಯದವರು, ಅಹಿಂದ ಸಮುದಾಯದವರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಮುಖ ನೋಡ್ಕೊಂಡೇ ವೋಟ್ ಹಾಕಿದ್ದಾರೆ. ಇದು ಲಾಜಿಕ್ ಅಲ್ಲ ಅಂತ ಹೇಳಿ. ಯಾಕಂತಂದ್ರೆ ಬೇರೆ ಬೇರೆ ಫ್ಯಾಕ್ಟರ್ಗಳು ಕೂಡ, ಈಗ ಒಕ್ಕಲಿಗರು ವೋಟ್ ಹಾಕ್ಲಿಕ್ಕೆ ಅಲ್ಲಿನ ಸ್ಥಳೀಯ ಸವಾಲುಗಳು, ಸ್ಥಳೀಯ ಸಮಸ್ಯೆಗಳು, ಅದನ್ನ ಆಲಿಸುವ ಸ್ಥಳೀಯ ಮುಖಂಡ ಯಾರು ನಿಂತಿದ್ದಾರೆ ಆ ಕ್ಷೇತ್ರದಲ್ಲಿ, ಇದು ಕೂಡ ಒಂದಷ್ಟು ಗಣನೀಯ ಪ್ರಮಾಣದಲ್ಲೇ ಕೌಂಟ್ ಆಗಿರುತ್ತೆ. ಈ ಎಲ್ಲಾ ಒಕ್ಕಲಿಗರು ಒಬ್ಬ ನಾಯಕನಿಗೆ, ಎಲ್ಲಾ ಹಿಂದದವರು ಒಬ್ಬ ನಾಯಕನ ಮುಖ ನೋಡೇ ವೋಟ್ ಹಾಕಿದ್ದಾರೆ. ಈ ರೀತಿಯ ಹೇಳಿಕೆಗಳನ್ನ ನಾವು ಯಾವ ರೀತಿ ಗಮನಿಸಬೇಕು ಅಂತ? ಇಲ್ಲ, ಯಾವುದೇ ಒಬ್ಬ ನಾಯಕ ಕೂಡ ಆತನ ಸಮುದಾಯದ ಏಕಮೇವ ನಾಯಕನಾಗಿರುವುದಿಲ್ಲ. ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕರಾದ್ರೂ ಕೂಡ ಅವರು ಪ್ರಶ್ನಾತೀತ ಅಲ್ಲ, ಅವರೇ ಒಬ್ಬರೇ ಅಲ್ಲ. ಅದಕ್ಕೋಸ್ಕರ ಎನ್ ಡಿ ಪಾಟೀಲ್ ಕಾಂಗ್ರೆಸ್ ಅಲ್ಲಿ ಗೆದ್ದು ಬರ್ತಾರೆ, ಅದಕ್ಕೋಸ್ಕರ ಬೇರೆ ಬೇರೆ ಪಕ್ಷದಲ್ಲಿ ಬೇರೆ ಬೇರೆ ಲಿಂಗಾಯತ ನಾಯಕರು ಗೆದ್ದು ಬರ್ತಾರೆ. ಅದು ಆ ಮಾತಲ್ಲ. ಈಗ ಆ ಚರ್ಚೆನೇ ಪ್ರಸ್ತುತ ಈಗ. ಯಾಕಂದ್ರೆ ಈಗ ಚರ್ಚೆ ನಡೀತಾ ಇರೋದು ಎಲ್ಲ ಒಕ್ಕಲಿಗರು ಡಿ ಕೆ ಶಿವಕುಮಾರ್ಗೆ ವೋಟ್ ಹಾಕಿದ್ರ, ಎಲ್ಲ ಅಹಿಂದ ಸಮುದಾಯ ಸಿದ್ದರಾಮಯ್ಯ ವೋಟ್ ಹಾಕಿದ್ರ ಅಲ್ಲ. ಈಗ ವೆರಿ ಲಿಮಿಟೆಡ್. ಏನಂದ್ರೆ, ಈಗ ನೀವು 2023ರಲ್ಲಿ ಗೆಲುವಿಗೆ ಜವಾಬ್ದಾರಿ ಆದಂತ ಇಬ್ಬರಿಗೆ ನೀವು ಒಂದು ಮಾತು ಕೊಟ್ಟಿದ್ರಿ. ಅವ್ರ ಮುಂದೆ ಇಟ್ಟುಕೊಂಡು ಕಾಂಗ್ರೆಸ್ ಹಾಕೊಂಡು ಒಂದು ಒಪ್ಪಂದಕ್ಕೆ ಬಂದಿದ್ರಿ. ಆ ಒಪ್ಪಂದಕ್ಕೆ ಬೆಲೆ ಇದೆಯಾ ಇಲ್ವಾ? ಇಟ್ ಈಸ್ ಸಿಂಪ್ಲಿ ದ ಮ್ಯಾಟರ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಕಾಂಗ್ರೆಸ್ ಹೈಕಮಾಂಡ್. ಇಟ್ ಈಸ್ ನಾಟ್ ಅಬೌಟ್ ಯಾರು ಒಕ್ಕಲಿಗ ನಾಯಕ, ಯಾರು ಅಹಿಂದ ನಾಯಕ. ಅವೆಲ್ಲ ಚುನಾವಣೆ ಕಾಲದಲ್ಲಿ ಚರ್ಚೆ ಮಾಡುವ ವಿಚಾರಗಳು. ಇದು ಚುನಾವಣೆ ನಡೆದೋಗ್ಬಿಟ್ಟಿದೆ, ಅರ್ಧ ಸರ್ಕಾರನ ನಡೆದೋಗ್ಬಿಟ್ಟಿದೆ. 140 ಶಾಸಕರ ಬಲ ಇದೆ ಸರ್ಕಾರಕ್ಕೆ. ಈಗ ಮುಂದಿನ ನಡೆ ಏನು? ಈ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಒಂದು ನೈತಿಕತೆ ಆಧಾರದ ಮೇಲೆ ಏನು ವಚನ ಭ್ರಷ್ಟತೆ ಮತ್ತು ವಚನವನ್ನ ಆಡಿದ ಮಾತನ್ನು ಉಳಿಸಿಕೊಳ್ಳುವ ಒಂದು ವಿಚಾರದ ಬಗ್ಗೆ, ಅದರ ಜೊತೆಲೇನೆ 2028 ಚುನಾವಣೆಯ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಸಿದ್ದರಾಮಯ್ಯ ಕೂಡ ಅವ್ರಿಗೆ ಏನ್ ಅನ್ಯಾಯ ಆಗಿಲ್ಲ. ಈಗ ಅವ್ರಿಗೆ 2.5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ. ಈಗ ಅನೇಕ ಜನರು ಮಾತಾಡೋದು ಸಿದ್ದರಾಮಯ್ಯ ಅವರು ನಿಲ್ಲಿಸಿದ ತಕ್ಷಣ ಅಹಿಂದ ಸಮುದಾಯ ಮುನಿಸಿಕೊಂಡು ಬಿಡ್ತದೆ ಅಂತ. ಮುನಿಸಿಕೊಂಡು ಬಿಡ್ತದೆ ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಾದ್ಮೇಲೆ ನೀವು ಬೇರೆ ಕೊಡ್ಲೇಬಾರ್ದ? ಅದೇ ಮುನಿಸ್ಕೋತದೆ. ಇವೆಲ್ಲ ಮಾತುಗಳು ಬೇರೆ. ಈಗ ಆ ಮುನಿಸುವಿಕೆ, ಅದರಿಂದ ಆದ ಪರಿಣಾಮಗಳು, ಅಡ್ಡ ಪರಿಣಾಮಗಳು, ಅದೆಲ್ಲವನ್ನ ಎದುರಿಸೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ, ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ 2.5 ವರ್ಷ ಇದೆ ಚುನಾವಣೆವರೆಗೂ. ಅಷ್ಟರವರೆಗೂ ಈ ಹಿಂದೆ ಮಾಡಿದ ಮಾತನ್ನ ಈಗ ಉಳಿಸ್ಕೋಬೇಕಾಗತ್ತೆ.
ನಾನು ಇದನ್ನ ಇನ್ನೊಂದ್ ತರ ಕೇಳ್ತೀನಿ ಇಟ್ನಾಳ್ ಸರ್. ಈಗ MLAಗೋ ಅಥವಾ ಒಂದು ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥ ಸ್ಥಾನಕ್ಕೋ ಅಥವಾ ಒಂದು ಮಿನಿಸ್ಟ್ರಿಗೋ ಜಾತಿ ಅಥವಾ ಸಮುದಾಯದ ಲೆಕ್ಕಾಚಾರ ಓಕೆ ಅಪ್ಪ. ಈಗ ಚರ್ಚೆ ಆಗ್ತಿರೋದು ಮುಖ್ಯಮಂತ್ರಿ ಕುರ್ಚಿ. ಹೌ ಕ್ಯಾನ್ ಯು ಡಿಫೈನ್ ಮುಖ್ಯಮಂತ್ರಿ ಕುರ್ಚಿ ಕನ್ಫೈನ್ ಟು ಒನ್ ಕಾಸ್ಟ್ ಅಂತ ಹೇಳಿ? ಒಕ್ಕಲಿಗರು ಮುಖ್ಯಮಂತ್ರಿ ಆಗಬೇಕು ಲಿಖಿದ್ದಾರೆ ಅಥವಾ ಕುರುಬ ಸಮುದಾಯದವರು, ಅಹಿಂದ ಸಮುದಾಯದವರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಮುಖ ನೋಡ್ಕೊಂಡೇ ವೋಟ್ ಹಾಕಿದ್ದಾರೆ. ಇದು ಲಾಜಿಕಲ್ ಅಂತ ಹೇಳಿ. ಯಾಕಂತಂದ್ರೆ ಬೇರೆ ಬೇರೆ ಫ್ಯಾಕ್ಟರ್ಗಳು ಕೂಡ, ಈಗ ಒಕ್ಕಲಿಗರು ವೋಟ್ ಹಾಕ್ಲಿಕ್ಕೆ ಅಲ್ಲಿನ ಸ್ಥಳೀಯ ಸವಾಲುಗಳು, ಸ್ಥಳೀಯ ಸಮಸ್ಯೆಗಳು, ಅದನ್ನ ಆಲಿಸುವ ಸ್ಥಳೀಯ ಮುಖಂಡ ಯಾರು ನಿಂತಿದ್ದಾರೆ ಆ ಕ್ಷೇತ್ರದಲ್ಲಿ, ಇದು ಕೂಡ ಒಂದಷ್ಟು ಗಣನೀಯ ಪ್ರಮಾಣದಲ್ಲೇ ಕೌಂಟ್ ಆಗಿರುತ್ತೆ. ಈ ಎಲ್ಲಾ ಒಕ್ಕಲಿಗರು ಒಬ್ಬ ನಾಯಕನಿಗೆ, ಎಲ್ಲಾ ಹಿಂದದವರು ಒಬ್ಬ ನಾಯಕನ ಮುಖ ನೋಡೇ ವೋಟ್ ಹಾಕಿದ್ದಾರೆ. ಈ ರೀತಿಯ ಹೇಳಿಕೆಗಳನ್ನ ನಾವು ಯಾವ ರೀತಿ ಗಮನಿಸಬೇಕು ಅಂತ? ಇಲ್ಲ, ಯಾವುದೇ ಒಬ್ಬ ನಾಯಕ ಕೂಡ ಆತನ ಸಮುದಾಯದ ಏಕಮೇವ ನಾಯಕನಾಗಿರುವುದಿಲ್ಲ. ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕರಾದ್ರೂ ಕೂಡ ಅವರು ಪ್ರಶ್ನಾತೀತ ಅಲ್ಲ, ಅವರೇ ಒಬ್ಬರೇ ಅಲ್ಲ. ಅದಕ್ಕೋಸ್ಕರ ಎನ್ ಬಿ ಪಾಟೀಲ್ ಕಾಂಗ್ರೆಸ್ ಗೆದ್ದು ಬರ್ತಾರೆ, ಅದಕ್ಕೋಸ್ಕರ ಬೇರೆ ಬೇರೆ ಪಕ್ಷದಲ್ಲಿ ಬೇರೆ ಬೇರೆ ಲಿಂಗಾಯತ ನಾಯಕರು ಗೆದ್ದು ಬರ್ತಾರೆ. ಅದು ಆ ಮಾತಲ್ಲ. ಈಗ ಆ ಚರ್ಚೆನೇ ಪ್ರಸ್ತುತ. ಈಗ ಯಾಕಂದ್ರೆ ಈಗ ಚರ್ಚೆ ನಡೀತಾ ಇರೋದು ಎಲ್ಲ ಒಕ್ಕಲಿಗರು DK ಶಿವಕುಮಾರ್ಗೆ ವೋಟ್ ಹಾಕಿದ್ರ, ಎಲ್ಲ ಅಹಿಂದ ಸಮುದಾಯ ಸಿದ್ದರಾಮಯ್ಯ ವೋಟ್ ಹಾಕಿದ್ರ ಅಲ್ಲ. ಈಗ ವೆರಿ ಲಿಮಿಟೆಡ್. ಏನಂದ್ರೆ ಈಗ ನೀವು 2023ರಲ್ಲಿ ಗೆಲುವಿಗೆ ಜವಾಬ್ದಾರಿ ಆದಂತ ಇಬ್ಬರಿಗೆ ನೀವು ಒಂದು ಮಾತು ಕೊಟ್ಟಿದ್ರಿ. ಅವ್ರ ಮುಂದೆ ಇಟ್ಟುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ಬಂದಿದ್ರಿ. ಆ ಒಪ್ಪಂದಕ್ಕೆ ಬೆಲೆ ಇದೆಯಾ ಇಲ್ವಾ? ಇಟ್ ಈಸ್ ಸಿಂಪ್ಲಿ ದ ಮ್ಯಾಟರ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಕಾಂಗ್ರೆಸ್ ಹೈಕಮಾಂಡ್. ಇಟ್ ಈಸ್ ನಾಟ್ ಅಬೌಟ್ ಯಾರು ಒಕ್ಕಲಿಗ ನಾಯಕ, ಯಾರು ಅಹಿಂದ ನಾಯಕ. ಅವೆಲ್ಲ ಚುನಾವಣೆ ಕಾಲದಲ್ಲಿ ಚರ್ಚೆ ಮಾಡುವ ವಿಚಾರಗಳು. ಇದು ಚುನಾವಣೆ ನಡೆದೋಗ್ಬಿಟ್ಟಿದೆ, ಅರ್ಧ ಸರ್ಕಾರನ ನಡೆದೋಗ್ಬಿಟ್ಟಿದೆ. 140 ಶಾಸಕರ ಬಲ ಇದೆ ಸರ್ಕಾರಕ್ಕೆ. ಈಗ ಮುಂದಿನ ನಡೆ ಏನು? ಈ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಒಂದು ನೈತಿಕತೆ ಆಧಾರದ ಮೇಲೆ ಏನು ವಚನ ಭ್ರಷ್ಟತೆ ಮತ್ತು ವಚನವನ್ನ ಆಡಿದ ಮಾತನ್ನು ಉಳಿಸಿಕೊಳ್ಳುವ ಒಂದು ವಿಚಾರದ ಬಗ್ಗೆ, ಅದರ ಜೊತೆಯಲ್ಲೇ 2028 ಚುನಾವಣೆಯ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಸಿದ್ದರಾಮಯ್ಯ ಕೂಡ ಅವ್ರಿಗೆ ಏನು ಅನ್ಯಾಯ ಆಗಿಲ್ಲ. ಈಗ ಅವರಿಗೆ 2.5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ. ಈಗ ಅನೇಕ ಜನರು ಮಾತಾಡೋದು ಸಿದ್ದರಾಮಯ್ಯ ಅವರು ಇಳಿಸಿದ ತಕ್ಷಣ ಅಹಿಂದ ಸಮುದಾಯ ಮುನಿಸಿಕೊಂಡು ಬಿಡುತ್ತದೆ ಅಂತ. ಮುನಿಸಿಕೊಂಡು ಬಿಡುತ್ತದೆ ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಾದ್ಮೇಲೆ ನೀವು ಬೇರೆಯವ್ರು ಕೊಡ್ಲೇಬಾರ್ದ? ಅದೇ ಮುನಿಸ್ಕೋತದೆ. ಇವೆಲ್ಲ ಮಾತುಗಳು ಬೇರೆ. ಈಗ ಆ ಮುನಿಸುವಿಕೆ, ಅದರಿಂದ ಆದ ಪರಿಣಾಮಗಳು, ಅಡ್ಡ ಪರಿಣಾಮಗಳು, ಅದೆಲ್ಲವನ್ನ ಎದುರಿಸೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ, ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಇನ್ನು 2.5 ವರ್ಷ ಇದೆ ಚುನಾವಣೆವರೆಗೂ. ಅಷ್ಟರವರೆಗೂ ಈ ಹಿಂದೆ ಮಾಡಿದ ಮಾತನ್ನ ಈಗ ಉಳಿಸ್ಕೋಬೇಕಾಗತ್ತೆ. ನಾನು ಇದನ್ನ ಇನ್ನೊಂದ್ ತರ ಕೇಳ್ತೀನಿ ಇಟ್ನಾಳ್ ಸರ್. ಈಗ MLAಗೋ ಅಥವಾ ಒಂದು ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥ ಸ್ಥಾನಕ್ಕೋ ಅಥವಾ ಒಂದು ಮಿನಿಸ್ಟ್ರಿಗೋ ಜಾತಿ ಅಥವಾ ಸಮುದಾಯದ ಲೆಕ್ಕಾಚಾರ ಓಕೆ ಅಪ್ಪ. ಈಗ ಚರ್ಚೆ ಆಗ್ತಿರೋದು ಮುಖ್ಯಮಂತ್ರಿ ಕುರ್ಚಿ. ಹೌ ಕ್ಯಾನ್ ಯು ಡಿಫೈನ್ ಮುಖ್ಯಮಂತ್ರಿ ಕುರ್ಚಿ ಕನ್ಫೈನ್ ಟು ಒನ್ ಕಾಸ್ಟ್ ಅಂತ ಹೇಳಿ? ಒಕ್ಕಲಿಗರು ಮುಖ್ಯಮಂತ್ರಿ ಆಗಬೇಕು